ಒಂದು ಆಧಾರ್ ನಂಬರನ್ನು ಬಳಸಿ ಸಲ್ಲಿಸಬಹುದು. ಯಾರಾದ್ರೂ ಆಧಾರ್ ನಂಬರ್ ಇಲ್ಲ ಅಥವಾ ಯಾವುದೇ ಕಾರಣಕ್ಕೆ ಅವರು ಆಧಾರ್ ಬಳಸಲಿಕ್ಕೆ ಆಗಲ್ಲ, ಅವರು ಏನು ಮಾಡ್ಬೋದು ಅಂದರೆ ಅವರ ಬ್ಯಾಂಕ್ ಅಕೌಂಟ್ ಇಂದ ನಮ್ಮ ಬ್ಯಾಂಕ್ ಅಕೌಂಟಿಗೆ ₹1 ಇಲೆಕ್ಟ್ರಾನಿಕಲಿ ಟ್ರಾನ್ಸ್ಫರ್ ಮಾಡಿ. ₹1 ಟ್ರಾನ್ಸ್ಫರ್ ಮಾಡೋಕ್ಕೆ ಅವರಿಗೆ UTR ನಂಬರ್ ಸಿಗುತ್ತೆ, ಟ್ರಾನ್ಸಾಕ್ಷನ್ ನಂಬರ್. ಅದನ್ನು ನಮ್ಮ ಅಪ್ಲಿಕೇಶನ್ದಲ್ಲಿ ಹಾಕ್ಕೊಂಡು ಆ ನಂಬರ್ ಆಧಾರ ಮೇಲೆ ನಾವು ರೆಮಿಟರ್ ಡೀಟೇಲ್ ತಗೊಳ್ತೇವೆ. ಅದರಲ್ಲಿ ನೇಮ್ ಮತ್ತು ಬ್ಯಾಂಕ್ ಅಕೌಂಟ್ ಬರುತ್ತೆ. ಅದರಿಂದ ಐಡೆಂಟಿಫೈ ಮಾಡಿ ಅದನ್ನು ಕೂಡ ಅವರಿಗೆ ಅವಕಾಶ ಇದೆ. ಸೊ 2 ವಿಧಾನದಲ್ಲಿ ಅವರು ಆಧಾರ್ ನಂಬರ್ ಅಥವಾ ಆಧಾರ್ ಇಲ್ಲ ಅಂದರೆ ಅವರು ಅವ್ರ ಬ್ಯಾಂಕ್ ಅಕೌಂಟಿಂದ ₹1 ಟ್ರಾನ್ಸ್ಫರ್ ಮಾಡಿ ಸಲ್ಲಿಸಬಹುದಾಗಿದೆ. ಮತ್ತು ಅವರು ಡೆಪಾಸಿಟರ್ ಏನು ಇವರು ಇದ್ದಾರೆ, ಇವರು IMA ಕಂಪ್ನಿಗೆ ಅವರ ಬ್ಯಾಂಕ್ ಅಕೌಂಟ್ಸ್ ಅನ್ನು ಒಂದು ಡಿಕ್ಲೇರ್ ಮಾಡಿದ್ರು. ಅದೇ ಬ್ಯಾಂಕ್ ಅಕೌಂಟ್ ಅನ್ನು ಅವರು ಬಳಸ್ತಾ ಇದ್ದೇವೆ. ಆವಾಗ ಇವರಿಗೆ ಬಾಕಿ ಯಾವ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋಕ್ಕೆ ಅಗತ್ಯ ಇರುವುದಿಲ್ಲ. ಅಂದರೆ ಈಗ ಅವರು ಆಧಾರದಲ್ಲಿ ಸಲ್ಲಿಕೆ ಮಾಡ್ತಾರೆ ಮತ್ತು IMA ಕಂಪ್ನಿಗೆ ಬ್ಯಾಂಕ್ ಅಕೌಂಟ್ ಅನ್ನು ಅವರು ಡಿಕ್ಲೇರ್ ಮಾಡಿದ್ರು. ಅದೇ ಬ್ಯಾಂಕ್ ಅಕೌಂಟ್ ಅವರದ್ದು ಫಂಕ್ಷನಲ್ ಇದ್ರೆ ಅದರಲ್ಲೇ ಅವರು ಕ್ಲೇಮ್ ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳಿದರು. ಆವಾಗ ಅವರು ಯಾವುದೇ ತರದ್ದು ಹೂಡಿಕೆಗೆ ಪ್ರೂವ್ ಮಾಡೋಕ್ಕೆ ಬಾಂಡ್ ಸರ್ಟಿಫಿಕೇಟ್ ಆಗಲಿ, ಶೇರ್ ಸರ್ಟಿಫಿಕೇಟ್ ಆಗಲಿ, ಗೋಲ್ಡ್ ಪ್ಲೆಜ್ ಫಾರ್ಮ್ ಆಗಲಿ ಯಾವುದೂ ನಮಗೆ ಕೊಡುವಂಥ ಅಗತ್ಯ ಇಲ್ಲ. ನಾವು ಅವ್ರದ್ದು ಬ್ಯಾಂಕ್ ಅಕೌಂಟ್ ಅದೇ ಆಪರೇಷನ್ ಇದೆ ಅಂತ ಇದ್ರೆ ನಮಗೆ ಖಾತ್ರಿ ಆಗ್ತದೆ ಅದೇ ಡೆಪಾಸಿಟ್ ಇದ್ದಾರೆ. ಯಾಕಂದರೆ ಅದೇ ಬ್ಯಾಂಕ್ ಅಕೌಂಟಲ್ಲಿ ಅವರದ್ದು IMA ಜೊತೆಗೆ ಹಣ ಡೆಪಾಸಿಟ್ ಆಗಿದೆ ಮತ್ತು ಅವರಿಗೆ ತಿಂಗಳಿಗೆ 3 ತಿಂಗಳಿಗೆ ರಿಟರ್ನ್ಸ್ ಕೂಡ ಹೋಗಿದೆ. ಸೊ ನಮಗೆ ಖಾತ್ರಿ ಇರುತ್ತೆ. ಇದೇ ರೀತಿ ಅವರು ಸ್ಕೀಮ್ ವೈಸ್ ನಾನು ಹೇಳಿದ್ದೆ 2ನೇ ಸ್ಟೇಜ್ನಲ್ಲಿ ಅಪ್ಲಿಕೇಶನ್ನಲ್ಲಿ ಎಷ್ಟು ಸ್ಕೀಮ್ ವೈಸ್ ಡೆಪಾಸಿಟ್ ಮಾಡಿದ್ರು, 5 ಲಕ್ಷ 10 ಲಕ್ಷ, ಆ ಡೀಟೇಲ್ ಅವರು ಏನು ನಮಗೆ ನೀಡ್ತಾರೆ. ಆ ಡೀಟೇಲ್ಸ್ ಅನ್ನು ನಾವು ರಿಯಲ್ ಟೈಮ್ ಅಂತೇನೆ ಡೇಟಾಬೇಸ್ ಅನ್ನು IMA ಡೇಟಾಬೇಸ್ ತಗೊಂಡು ನಮ್ಮ ಹತ್ರ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ನಾವು ಟ್ಯಾಲಿ ಮಾಡ್ತೇವೆ. ಟ್ಯಾಲಿ ಆಯಿತು ಅಂದರೆ ನಾವು ಅವರಿಂದ ಯಾವುದು ಡೆಪಾಸಿಟ್ ರಿಸೀಟ್ಸ್ ಕೇಳಲ್ಲ. ಆಮೇಲೆ ನಮ್ಮ ಡೇಟಾಬೇಸ್ ಅಂದರೆ IMA ಇಂದ ಪಡೆದಿದ್ದು ಡೇಟಾಬೇಸಲ್ಲಿ 5 ಲಕ್ಷ ಇದ್ದರೆ ಅವರು 6 ಲಕ್ಷ ಹೇಳಿದೆ. ಆವಾಗ ನಾವು ಅವರಿಗೆ ಹೇಳ್ತೇವೆ ನೀವು ಡೆಪಾಸಿಟ್ ರಿಸೀಟ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡಿ. ಸೊ ಅವರು ಸ್ಕ್ಯಾನ್ ಮಾಡಿ ಆ ಸಾಫ್ಟ್ವೇರ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕು. ಟ್ಯಾಲಿ ಆಯಿತು ಅಂದರೆ ಏನು ಅಪ್ಲೋಡ್ದು ಆಗುತ್ತೆ. ಸೊ ನಮ್ಮ ಅಂದಾಜು ಪ್ರಕಾರ 95% ಜನರು ಯಾವುದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂತ ಬರುವುದಿಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಅವರದ್ದು IMA ಅಲ್ಲಿ ಡಿಕ್ಲೇರ್ಡ್ ಬ್ಯಾಂಕ್ ಅಕೌಂಟ್ ಚೇಂಜ್ ಆಗಿದೆ. ಆವಾಗ ನಾವು ಅವರಿಗೆ ಬಾಂಡ್ ಸರ್ಟಿಫಿಕೇಟ್ ಅಥವಾ ಶೇರ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಹೇಳ್ತೇವೆ. ಅಥವಾ ಅವರದ್ದು ಕ್ಲೇಮ್ ಟು ಡೆಪಾಸಿಟ್ ನಮ್ಮ ಡೇಟಾಬೇಸಿಗೆ ಟ್ಯಾಲಿ ಆಗಿಲ್ಲ, ಆವಾಗ ನಾವು ನೀವು ಡೆಪಾಸಿಟ್ ರಿಸೀಟ್ ಅನ್ನು ಅಪ್ಲೋಡ್ ಮಾಡಿ ಕೇಳ್ತೇವೆ. ಸೊ ಯಾವ ಸಂದರ್ಭದಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ ಆ ಅಪ್ಲೋಡ್ ಮಾಡಿದ್ದು ಸ್ಕ್ಯಾನ್ ಡಾಕ್ಯುಮೆಂಟ್ ನಮಗೆ ಸಿಗುತ್ತೆ. ಆದರೆ ಆ ಡಾಕ್ಯುಮೆಂಟ್ಸ್ ಅನ್ನು ಅವರು ಅವರಿಗೆ ಸಂಬಂಧಪಟ್ಟ ತಹಶೀಲ್ದಾರಿಂದ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ನಾವು ಫಿಸಿಕಲ್ ಫಾರ್ಮ್ನಲ್ಲಿ ಯಾವ ಡಾಕ್ಯುಮೆಂಟ್ ತಗೊಳ್ಳೋದಿಲ್ಲ. ಅವರು ಅರ್ಜಿ ಸಲ್ಲಿಸುವಾಗ ಸ್ಕ್ಯಾನ್ ಮಾಡಿ ಕೊಟ್ಬಿಡ್ತಾರೆ, ಒರಿಜಿನಲ್ ಅವರ ಹತ್ತಿರ ಇರುತ್ತೆ. ಅದ ನಂತರ ಅವರು ಟೆಸ್ಟ್ ಮಾಡೋಕ್ಕೆ ಒರಿಜಿನಲ್ ತಗೊಂಡು ಹೋಗಿ ಅವರು ಸಂಬಂಧಪಟ್ಟ ತಹಶೀಲ್ದಾರ್ ಹತ್ತಿರ ಹೋಗ್ತಾರೆ. ತಹಶೀಲ್ದಾರ್ ಒರಿಜಿನಲ್ ನೋಡಿಕೊಂಡು ನಮ್ಮ ಸಾಫ್ಟ್ವೇರ್ ಅಂತ ತಹಶೀಲ್ದಾರಿಗೆ ಹೋಗಿರ್ತದೆ ಸ್ಕ್ಯಾನ್ ಕಾಪಿ, ಅದನ್ನು ತಾಳೆ ಮಾಡಿದ್ರೆ ಅದು ಕರೆಕ್ಟ್ ಇದ್ದರೆ ಸಾಫ್ಟ್ವೇರ್ದಲ್ಲೇ ಇದು ಅಟೆಸ್ಟೇಷನ್ ಮಾಡ್ತಾರೆ, ಒರಿಜಿನಲ್ ಅವರಿಗೆ ರಿಟರ್ನ್ ವಾಪಸ್ ಮಾಡ್ತಾರೆ. ಸೊ ನಾವು ಫಿಸಿಕಲ್ ಡಾಕ್ಯುಮೆಂಟ್ಸ್ ಯಾವಾಗ ಕಲೆಕ್ಟ್ ಮಾಡೋದಿಲ್ಲ. ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ನಮ್ಮ ಹತ್ತಿರ ಇರುತ್ತೆ. ಅಟೆಸ್ಟೇಷನ್ ಮಾಡೋಕ್ಕೆ ನಾವೇನು ಕ್ಲೇಮ್ ಮಾಡ್ತೀವಿ ಇದೆ 30 ದಿವಸ, ಅದರಲ್ಲಿ ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಸೊ ಅಟೆಸ್ಟೇಷನ್ ಮಾಡೋಕ್ಕೆ ನಾವು ನಮ್ಮ ಕ್ಲೋಸಿಂಗ್ ಡೇಟಿಂದ ಇನ್ನೂ 60 ದಿವಸ ಟೈಮ್ ಕೊಡ್ತಾ ಇದ್ದೇವೆ. ಅಂದರೆ ಕ್ಲೋಸಿಂಗ್ ಡೇಟ್ ಇರೋದು 24th ಡಿಸೆಂಬರ್. ಆದರೆ ಅಟೆಸ್ಟೇಷನ್ ಏನಾದರೂ ಅಗತ್ಯ ಇದ್ದರೆ ಡಾಕ್ಯುಮೆಂಟ್ ಸೊ 30 ದಿನ ಒಳಗಡೆ ಎಲ್ಲ ಕಡೆ ಹೋಗಿ ಮಾಡೋಕ್ಕೆ ಆಗಲ್ಲ. ಅದಕ್ಕೆ 60 ದಿನ ಇನ್ನೂ ಹೆಚ್ಚು ಟೈಮ್ ಕೊಡ್ತಾ ಇದ್ದೇವೆ. ಅವರು ಕಂಫರ್ಟೇಬಲಿ ಅದರಲ್ಲಿ ಅಟೆಸ್ಟೇಷನ್ ಮಾಡ್ತಾರೆ. ಸಂಬಂಧಪಟ್ಟ ತಹಶೀಲ್ದಾರ್ ನಾವು ಅರ್ಜಿ ತಗೊಳ್ಳುವಾಗ ಅವರಿಂದ ಕೇಳ್ತೇವೆ ನಿಮ್ಮ ಯಾವ ತಾಲೂಕು ಅಂತ. ಸೊ ಅಲ್ಲೇ ರೆಕಾರ್ಡ್ ಮಾಡಿರ್ತೇವೆ. ಅವರು ಒಂದು ಬ್ಯಾಂಗ್ಳೂರ್ ನಾರ್ತ್ ತಾಲೂಕು ಇದ್ರೆ ಬ್ಯಾಂಗ್ಳೂರ್ ನಾರ್ತ್ ತಾಲೂಕು ತಹಶೀಲ್ದಾರಿಗೆ ಹೋಗಿರ್ತೇವೆ. ಸೊ ಅವರು ಒಂದು ವೇಳೆ ಡಾಕ್ಯುಮೆಂಟ್ ನಮಗೆ ಸಲ್ಲಿಸಿದ್ರೆ ಅವರು ಒರಿಜಿನಲ್ ತಗೊಂಡು ಹೋಗಿ ತಹಶೀಲ್ದಾರ್ ಹತ್ತಿರ ಹೋಗಿ ಅಲ್ಲಿ ತೋರಿಸ್ಬಿಟ್ಟು ತಹಶೀಲ್ದಾರ್ ನೋಡಿಕೊಂಡು ಟ್ರೂ ಕಾಪಿ ಅಂತ ಅಟೆಸ್ಟ್ ಮಾಡಿದರೆ ಆವಾಗ ನಾವು ಅದನ್ನು ವೆರಿಫಿಕೇಶನ್ಗೆ ಬಳಸಲಿಕ್ಕೆ ಆಗ್ತದೆ. ಯಾಕೆಂದರೆ ನಾವು ಒರಿಜಿನಲ್ ಅನ್ನು ಯಾವುದು ಕಲೆಕ್ಟ್ ಮಾಡ್ತೇವೆ.
ಆದರೆ ಆಧಾರಲ್ಲಿ ಅವರು ಬಯೋಮೆಟ್ರಿಕ್ ಬದಲಾಗಿ OTP ಇಂದ ನಮಗೆ ಅರ್ಜಿ ಸಲ್ಲಿಸಿದರೆ, ಆಧಾರಲ್ಲಿ ಬಯೋಮೆಟ್ರಿಕ್ ಇದ್ರೆ ನಮಗೆ ಖಚಿತ ಇರುತ್ತೆ ಆ ವ್ಯಕ್ತಿ ಬಂದಿದ್ದಾರೆ, ಅವರೇ ಮಾಡಿದ್ದಾರೆ. OTP ಮುಖಾಂತರ ಮಾಡಿದರೆ 1% ಡೌಟ್ ಇರುತ್ತೆ, ಈ ವ್ಯಕ್ತಿ ಮಾಡಿದಾರ ಅಥವಾ ಬೇರೆ ಯಾರಾದರೂ ಅವ್ರು ಬಂದಾಗಿ ಮಾಡಿದ್ದಾರೆ. ಆ 1% ಕೂಡ ಡೌಟ್ ಇರಬಾರ್ದು. ಅದಕ್ಕೆ OTPಯಲ್ಲಿ ಯಾರು ಮಾಡಿರ್ತಾರೆ ಮತ್ತು IMAಗೆ ಡಿಕ್ಲೇರ್ಡ್ ಬ್ಯಾಂಕ್ ಅಕೌಂಟ್ ಬಂದಾಗಿ ಬೇರೆ ಬ್ಯಾಂಕ್ ಅಕೌಂಟ್ ಇಂದ ₹1 ನಮಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಆ ವ್ಯಕ್ತಿಗಳದ್ದು ಕ್ಲೇಮ್ ಅರ್ಜಿ ಅಂತ ನಾವು ಸ್ವೀಕರಿಸ್ತೇವೆ, 1 ತಿಂಗಳಲ್ಲಿ ಅವರಿಗೆ ಅವಕಾಶ ಕೊಡ್ತೇವೆ. ಆದರೆ ಕ್ಲೇಮನ್ನು ಸೆಟಲ್ ಮಾಡಿ ಯಾವಾಗ ಹಣ ಸಂದಾಯ ಮಾಡುವ ಅವರಿಗೆ ಸ್ಟೇಜ್ ಬರುತ್ತೆ, ಅದಕ್ಕೆ ಮುಂಚಿತವಾಗಿ ನಾವು ಅವರಿಂದ ಅಡಿಷನಲ್ ಅಥೆಂಟಿಕೇಶನ್, ಯಾರಾದರೂ ಬಯೋಮೆಟ್ರಿಕ್ ಆಧಾರ್ ಮುಖಾಂತರ ಅರ್ಜಿ ಸಲ್ಲಿಸಿದ್ರೆ ಅಥವಾ IMAಗೆ ಡಿಕ್ಲೇರ್ಡ್ ಬ್ಯಾಂಕ್ ಅಕೌಂಟ್ ಇಂದ ₹1 ಟ್ರಾನ್ಸ್ಫರ್ ಮಾಡಿ UTR ನಂಬರ್ ಬಳಸಿ ನಮಗೆ ಅರ್ಜಿ ಸಲ್ಲಿಸಿದ್ರೆ ಅವರಿಗೆ ಹೆಚ್ಚು ಯಾವುದೇ ಬೇಕಾಗಿರುತ್ತಿಲ್ಲ, ಯಾವುದೇ ಡಾಕ್ಯುಮೆಂಟ್ ಅವರು ಅಪ್ಲೋಡ್ ಮಾಡುವಂತ ಇರುವುದಿಲ್ಲ, ಅಡಿಷನಲ್ ಅಥೆಂಟಿಕೇಶನ್ ನಂತರ ಏನು ಬೇಕಾಗಿರುವುದಿಲ್ಲ. ಸ್ವಲ್ಪ ಪ್ರೊಸೆಸಿಂಗ್ ಅರ್ಜಿಗಳು ತಗೊಂಡಾದ ನಂತರ ಸ್ವಲ್ಪ ವೆರಿಫಿಕೇಶನ್ ಫಾಸ್ಟ್ ಆಗಲಿ, ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಕಡಿಮೆ ಆಗಲಿ, ಅದಕ್ಕೆ ಏನು ಮಾಡ್ತೇವೆ, ನೇಮ್ ಮತ್ತು ಫೋಟೋವನ್ನು ಸಾಫ್ಟ್ವೇರ್ ಮುಖಾಂತರ ಮ್ಯಾಚ್ ಮಾಡ್ತೇವೆ. ನೇಮನ್ನು ಯಾವ್ಯಾವುದು ರೆಕಾರ್ಡ್ದಲ್ಲಿ ಮ್ಯಾಚ್ ಮಾಡ್ತೇವೆ, ಅವರು IMA ರೆಕಾರ್ಡ್ದಲ್ಲಿ ಏನು ನೇಮ್ ಇದೆ, ಆಧಾರದಲ್ಲಿ ಅವರು ಕೊಡ್ತಾರೆ, ಆಧಾರ್ ಡೇಟಾಬೇಸ್ನಲ್ಲಿ ಏನು ನೇಮ್ ಇದೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡುವಾಗ ಬ್ಯಾಂಕ್ ರೆಮಿಟರ್ ಏನು ನೇಮ್ ಇದೆ, ಆ 3 ನೇಮನ್ನು ಮ್ಯಾಚ್ ಮಾಡ್ತೇವೆ. ನಮಗೆ ಪಕ್ಕ ನೋಡ್ತಾರೆ ಇದೇ ವ್ಯಕ್ತಿ. ಫೋಟೋನು ಯಾವುದು ಮ್ಯಾಚ್ ಮಾಡ್ತೇವೆ, ಆಧಾರದಿಂದ ಫೋಟೋ ತಗೊಳ್ತೇವೆ, IMA ರೆಕಾರ್ಡ್ನಿಂದ ಫೋಟೋ ತಗೊಳ್ತೇವೆ. ಮತ್ತೆ ಅವರು ಅರ್ಜಿ ಸಲ್ಲಿಸುವಾಗ OTP ಮುಖಾಂತರ ಮಾಡುವಾಗ ಅವರು ಲೈವ್ ಫೋಟೋ ಕ್ಯಾಪ್ಚರ್ ಮಾಡ್ತೇವೆ ವೆಬ್ ಕ್ಯಾಮಲ್ಲಿ. ಆ ಲೈವ್ ಫೋಟೋನು ಕೂಡ ಕ್ಯಾಪ್ಚರ್ ಮಾಡಿ ಅದು ಮ್ಯಾಚ್ ಮಾಡ್ತೇವೆ ಸಾಫ್ಟ್ವೇರ್. ಈ ಡೆಪಾಸಿಟರ್ ಏನಿದ್ರು ಇದ್ದಾರೆ ಅವರು IMAಗೆ ನಾಮಿನಿ ಅಂತ ಡಿಕ್ಲೇರ್ ಮಾಡಿದ್ರು. ಅವರು ಡೆಪಾಸಿಟರ್ ಅಲ್ಲಿ ನನ್ನ ಬದಲಾಗಿ ನಾಮಿನಿ ಅಂತ ಯಾರಿದ್ದಾರೆ. ಸೊ ಇವರು ಡೆತ್ ಅಥವಾ ಹಾಸ್ಪಿಟಲೈಸೇಷನ್ ಕೇಸಲ್ಲಿ ನಾಮಿನಿ ಫೈಲ್ ಮಾಡಬಹುದು. ನಾಮಿನಿ ಕೂಡ ಒಂದು ವೇಳೆ ಹಾಸ್ಪಿಟಲೈಸ್ ಆಗಿದ್ದಾರೆ ಅಥವಾ ಡೆತ್ ಆಗಿದೆ ಅಥವಾ ನಾಮಿನಿ ಡಿಕ್ಲೇರ್ಡ್ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಆವಾಗ ಅವ್ರದ್ದು ಯಾರಾದರೂ ಲೀಗಲ್ ಹೇರ್ ಅಪ್ಲೈ ಮಾಡಬಹುದು. ಈ ಸಂದರ್ಭದಲ್ಲಿ ಅಪ್ಲೈ ಮಾಡಬೇಕಾದ್ರೆ ಅವರು ಕೆಲವು ಏನು ಡಾಕ್ಯುಮೆಂಟ್ಸ್ ಇದೆ ಅಂದರೆ ಡೆತ್ ಸರ್ಟಿಫಿಕೇಟ್, ಲೀಗಲ್ ಹೇರ್ ಸರ್ಟಿಫಿಕೇಟ್ ಮತ್ತು ಹಾಸ್ಪಿಟಲೈಸೇಷನ್ ಸರ್ಟಿಫಿಕೇಟ್ ಅಪ್ಲೋಡ್ ಗೆ ಸಂಬಂಧಪಟ್ಟಂತ ಇನ್ನು ಡೆಪಾಸಿಟರ್ ನಮ್ಮಿಂದ ಬಹಳಷ್ಟು ಸಂದರ್ಭದಲ್ಲಿ ಕೇಳ್ತಾನೆ ಇರ್ತಾರೆ, ಈ ಕ್ಲೇಮ್ ಈಗ ಅರ್ಜಿ ತಗೊಳ್ತಾ ಇದ್ದೀರಿ, ಕ್ಲೇಮ್ ಸೆಟಲ್ ಆಗುವುದು ಯಾವಾಗ. ಸೊ ಅದರ ಬಗ್ಗೆ ಏನಿದೆ ಅಂದರೆ ಈ ಫೈನಾನ್ಷಿಯಲ್ ಸ್ಕ್ಯಾಮ್ ಏನಿದೆ ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಅಂದಾಜು 2900 crore ಹಣ ಡೆಪಾಸಿಟರ್ದು ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದು ಅಂದಾಜು 1 ಲಕ್ಷ ಡೆಪಾಸಿಟರ್ದು ವಾಪಸ್ ಬರಬೇಕಾಗಿದೆ. ಅಂದಾಜು 1 ಲಕ್ಷ ಡೆಪಾಸಿಟರ್ಸ್ ಇದ್ದಾರೆ. ಇದು ನಮಗೆ ನಾವು ಫಾರೆನ್ಸಿಕ್ ಆಡಿಟ್ ಮಾಡಿಸಿದ್ದೆವು ಅವರ ರೆಕಾರ್ಡ್ ನೋಡಿ, ಅದರಿಂದ ನಮಗೆ ಒಂದು ಡ್ರಾಫ್ಟ್ ರಿಪೋರ್ಟ್ನಲ್ಲಿ ಬರ್ತಕ್ಕಂಥ ಮಾಹಿತಿ. ಆದರೆ ಈ ಎಲ್ಲ 1 ಲಕ್ಷ ಡೆಪಾಸಿಟರ್ಸ್ಗೆ 2900 crore ಏನಿದೆ ಇದು ಅವ್ರದ್ದು ಪ್ರಿನ್ಸಿಪಲ್ ಅಮೌಂಟ್, ಅಂದರೆ 5 ಲಕ್ಷ 10 ಲಕ್ಷ ಡೆಪಾಸಿಟ್ ಮಾಡಿದ್ರು. ಅದರ ಮೇಲೆ ಅವರಿಗೆ ತಿಂಗಳಿಗೆ 3 ತಿಂಗಳಿಗೆ ರಿಟರ್ನ್ಸ್ ಕೂಡ ಬಂದಿದೆ. ಆ ರಿಟರ್ನ್ಸ್ ಅಂದಾಜು 1500 ಕೋಟಿ ಇದೆ. ಆಕ್ಚುಲಿ ಇರುವುದು 1900 ಕೋಟಿ. ಆದರೆ 400 ಕೋಟಿ ಅಂದಾಜು ಏನಿದೆ ಅವರು ಕೆಲವು ಡೆಪಾಸಿಟರ್ ಏನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ರಿಟರ್ನ್ ಹೋಗಿದೆ. ಅಂದ್ರೆ ಹಳೆ ಡೆಪಾಸಿಟ್ ಯಾರಿದ್ರು 2012ರಲ್ಲಿ 2013 ಓವರ್ ಪೀರಿಯಡ್ ಆಫ್ ಟೈಮ್ ಅವರಿಗೆ ಜಾಸ್ತಿ ಹಣ ಹೋಗಿದೆ. ಈ 1500 crore ಏನಿದೆ ಇದು ಎಕ್ಸೆಸ್ ಅನ್ನು ಬಿಟ್ಟರೆ 1500 crore ಇದೆ. ಇಲ್ಲಿವರೆಗೆ ಸರ್ಕಾರ ಈ IMA ಗ್ರೂಪ್ದು IMAದು MD ಮನ್ಸೂರ್ ಖಾನ್ದು ಮತ್ತು ರಿಲೇಟೆಡ್ ಪರ್ಸನ್ಸ್ದು ಮತ್ತು ಕೆಲವು ಅಧಿಕಾರಿಗಳು ಏನು ಕರಪ್ಷನ್ ನಲ್ಲಿ ಶಾಮೀಲಾಗಿದ್ರು ಅವರದು ಪ್ರಾಪರ್ಟಿ ಸೇರಿ ಅಂದಾಜು 475 crore ಮೂವೇಬಲ್ ಇಮ್ಮೂವೇಬಲ್ ಪ್ರಾಪರ್ಟಿಯನ್ನು ಪ್ರಿಲಿಮಿನರಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಅಂದರೆ ಅದನ್ನು ಇಂಟ್ರಿಮ್ ಅಥವಾ ಟೆಂಪ್ರರಿ ಅಟ್ಯಾಚ್ಮೆಂಟ್ ಹೇಳ್ಬೋದು ಕಚ್ಚಾ ಭಾಷೆಯಲ್ಲಿ. ಆ ಟೆಂಪ್ರರಿ ಅಟ್ಯಾಚ್ಮೆಂಟ್ ಏನಿದೆ ಅದು ಕನ್ಫರ್ಮ್ ಆಗಬೇಕು. ಅದಕ್ಕೆ ಸ್ಪೆಷಲ್ ಕೋರ್ಟ್ ಕನ್ಫರ್ಮ್ ಮಾಡಬೇಕು. ಸ್ಪೆಷಲ್ ಕೋರ್ಟ್ ಅಂದರೆ ಇದು ಸಿವಿಲ್ ನ್ಯಾಯಾಲಯ ರೂಪದಲ್ಲಿ ಅವರು ಯಾರ್ಯಾರು ಪ್ರಾಪರ್ಟಿ ಅಟ್ಯಾಚ್ ಆಗಿದೆ ಅವರಿಗೆ ನೋಟಿಸ್ ಕೊಡ್ತಾರೆ. ಒಂದು ಸಿವಿಲ್ ಮೊಕದ್ದಮೆ ಸ್ವರೂಪದಲ್ಲಿ ಮೊಕದ್ದಮೆ ನಡೀತದೆ. ಅಲ್ಲಿ ಅವರು ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ, ಅಗತ್ಯ ಇದ್ರೆ ಎವಿಡೆನ್ಸ್ ಲೀಡ್ ಮಾಡ್ತಾರೆ.
ಸೊ ಆ ಹಿಯರಿಂಗ್ ಈಗ ನಡೀತಾ ಇದೆ ಸ್ಪೆಷಲ್ ಕೋರ್ಟ್ ಬ್ಯಾಂಗ್ಳೂರ್ನಲ್ಲಿ. ಕೋವಿಡ್ ಇಂದಾಗಿ ಸುಮಾರು 6 ತಿಂಗಳು 7 ತಿಂಗಳು ಹಿಯರಿಂಗೇ ಆಗಿರಲಿಲ್ಲ. ಈಗ ಹೈಕೋರ್ಟ್ ಆದೇಶ ಪ್ರಕಾರ ಈ IMA ಪ್ರಕರಣ ಇದೇನೆ ಒಂದು ಎಕ್ಸ್ಕ್ಲೂಸಿವ್ ಸ್ಪೆಷಲ್ ಕೋರ್ಟ್ ಸೆಪರೇಟ್ ಆಗಿದೆ. ಹಿಂದೆ ಏನಿತ್ತು ಆ ಸ್ಪೆಷಲ್ ಕೋರ್ಟ್ ಬೇರೆ ಬೇರೆ ಮೊಕದ್ದಮೆಗಳನ್ನು ಹಿಯರ್ ಮಾಡ್ತಿತ್ತು. ಆದರೆ IMA ಸ್ಕ್ಯಾಮ್ ತರ ಬೇರೆ ಮತ್ತು ಬೇರೆ ಬೇರೆ ಲಾ ಬೇರೆ ಬೇರೆ ಕಾನೂನು ಅಡಿಯಲ್ಲಿ ಕೂಡ ಮಾಡ್ತಿತ್ತು. ಈಗ IMAಗೋಸ್ಕರನೇ ಒಂದು ಸ್ಪೆಷಲ್ ಕೋರ್ಟ್, ಯಾಕಂದ್ರೆ ಪ್ರತಿ ವಾರ ಹಿಯರಿಂಗ್ ಆಗಬೇಕು, ರೆಗ್ಯುಲರ್ ಫಾಸ್ಟ್ ಟ್ರ್ಯಾಕ್ ಮಾಡೋಕ್ಕೆ ಅದು ಆಗಿದೆ. ಜಸ್ಟ್ ಲಾಸ್ಟ್ ವೀಕ್ ಅದರಲ್ಲಿ ಒಂದು ಇಲ್ಲಿ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಹಾಲ್ ನಂಬರ್ 4 ಇದಕ್ಕೆ ಒಂದು ಡೆಸಿಗ್ನೇಟ್ ಆಗಿರೋದು. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಈಗ ಸ್ವಲ್ಪ ಹಿಯರಿಂಗ್ ಫಾಸ್ಟ್ ಆಗ್ತದೆ, ವಾರಕ್ಕೆ ಆಗ್ತದೆ. ಅಂದಾಜು ಮುಂದಿನ 3 ತಿಂಗಳಲ್ಲಿ ನಾವು ಅಂದಾಜಿದೆ ನಮಗೆ ಒಂದು ಜಜ್ಮೆಂಟ್ ಬರುತ್ತೆ. ಇದನ್ನು ಟೆಂಪ್ರರಿ ಅಟ್ಯಾಚ್ಮೆಂಟ್ ಅನ್ನು ಕನ್ಫರ್ಮ್ ಮಾಡಿದ ನಂತರ ಮತ್ತೆ ಕೋರ್ಟ್ ಆದೇಶ ಪಡ್ಕೊಂಡು ನಾವು ಪ್ರಾಪರ್ಟಿನ ಆಕ್ಷನ್ ಮಾಡಬೇಕು. ಆಕ್ಷನ್ ಮಾಡೋಕ್ಕೆ ಕೂಡ ಈ ದೊಡ್ಡ ಪ್ರಾಪರ್ಟಿ 2 ತಿಂಗಳು 3 ತಿಂಗಳು ಸಮಯ ಆಗ್ತದೆ. ಸೊ ಕನಿಷ್ಠ ಈ ಎಲ್ಲ ಕೋರ್ಟ್ ಪ್ರೋಸೆಸ್ ಆಗಿ ಆಕ್ಷನ್ ಕರೆಕ್ಟ್ ಆಗಿ ಆದ ನಂತರ ನಮ್ಮ ಅಂದಾಜ್ ಪ್ರಕಾರ ಕನಿಷ್ಠ 5-6 ತಿಂಗಳು ಬೇಕು ಟು ರಿಯಲೈಸ್ ದ ಮನಿ. ಸೊ ಅದು 475 crore ಪ್ರಾಪರ್ಟಿ ಇದೆ. ಎಷ್ಟು ನಮಗೆ ರಿಯಲೈಸ್ ಆಗ್ತದೆ ಅದು ರಿಯಲೈಸ್ ಆದ ನಂತರನೇ ಹೇಳ್ಬಹುದಾಗಿದೆ. ಸೊ ನಾನು ಆಗಲೇ ಹೇಳಿದ್ದೆ, ಕ್ಲೇಮ್ ಪ್ರಿನ್ಸಿಪಲ್ ಪ್ರಕಾರ ನೋಡಿದ್ರೆ 2,900 ಕೋಟಿ, ಅವರಿಗೆ ರಿಟರ್ನ್ ಅನ್ನು ಕಳೆದು ನೋಡಿದ್ರೆ 1,400 ಕೋಟಿ, ಅದಕ್ಕಿಂತ ಕಂಪೇರ್ ಮಾಡಿದ್ರೆ 475 ಕೋಟಿ ತೀರಾ ಕಡಿಮೆ ಇದೆ. ಸೊ ಯಾವ ರೂಪದಲ್ಲಿ ಸೆಟಲ್ ಮಾಡಬೇಕು ಅಂದ್ರೆ ಪ್ರಪೋರ್ಷನೇಟ್ ರೂಪದಲ್ಲಿ ಕೊಡಬೇಕಾ ಅಥವಾ ಸಣ್ಣ ಡೆಪಾಸಿಟರ್ಸ್ಗೆ ಪ್ರಾಮುಖ್ಯತೆ ಕೊಟ್ಟು ಕೊಡಬೇಕಾ, ಅದು ಸ್ಪೆಷಲ್ ಕೋರ್ಟ್ ಆ ಸ್ಟೇಜಿಗೆ ಬಂದಾಗ ಅವರು ಒಂದು ಆದೇಶ ಕೊಡ್ತಾರೆ. ಆ ಆದೇಶ ಪ್ರಕಾರ 2 ತರದ್ದು ಪಾಸಿಬಿಲಿಟಿ ಇದೆ. ಆವಾಗ ಇದು ನಾವು ಹೇಳ್ಬೋದು. ಪ್ರಾಪರ್ಟೀಸಲ್ಲಿ 80% ಪ್ರಾಪರ್ಟಿ IMA ಕಂಪನಿ ಹೆಸರಲ್ಲೇ ಇದೆ ಅಥವಾ MD ಮನ್ಸೂರ್ ಖಾನ್ ಹೆಸರಿನಲ್ಲೇ ಇದೆ. ಸೊ ಅಲ್ಲಿ ಈಗ ಅವರು ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇರೋದು, ಅದರಲ್ಲಿ ಆಬ್ಜೆಕ್ಷನ್ ಅವರದ್ದು ಮೇನ್ ಒಂದೇನಂತೆ, ಈ ಪ್ರಾಪರ್ಟೀಸ್ ಏನಿದೆ ನಾನು ಬೇರೆ ರೀತಿ ಇದನ್ನು ಅರ್ನ್ ಮಾಡಿದ್ದೇನೆ, ಈ ಡೆಪಾಸಿಟರ್ ಹಣದಿಂದ ಇಲ್ಲ. ಆದ್ರೆ ನಾವು ಕೋರ್ಟಿಗೆ ಏನ್ ಕನ್ವಿನ್ಸ್ ಮಾಡ್ತಾ ಇದ್ದೇವೆ, ಈ ಕಾನೂನು ಅಡಿಯಲ್ಲಿ ಈ ತರದ್ದು ಸ್ಕ್ಯಾಮ್ ಆದ ನಂತರ ಪ್ರಾಪರ್ಟಿಯನ್ನು ಪರ್ಸನಲ್ ಪ್ರಾಪರ್ಟಿಯನ್ನು ಕೂಡ ಅಟ್ಯಾಚ್ ಮಾಡಕ್ಕೆ ಇದರಲ್ಲಿ ಅವಕಾಶ ಇದೆ. ಅವರು ಡೆಪಾಸಿಟರ್ ಹಣದಿಂದಲೇ ಪರ್ಚೇಸ್ ಮಾಡಿರ್ಬೇಕು ಅಂತ ಪ್ರೂವ್ ಮಾಡೋದು ಅಗತ್ಯ ಇಲ್ಲ. ಕಮ್ ದೇರ್. So one is that they will get all facility and guidance. If they know they are very well versed in computer, let them do. But let them not go to some third party. Because those third parties, instead of guiding them, already we get some complaints that 250 rupees, 500 rupees, they are making an association, they are collecting. So that is all not required. This is from government side, that facility is there. Nobody should feel that somebody can get through some influence some money for them. That is not possible at all. So what you are trying to tell very clearly, middleman will not work here. Because lot of people are trying to make money now, because once you told and my mother cake, you know, you are going to give a pot, everybody start telling me come to our office and all this thing, we can help you and you will get the money. No, middleman is not allowed, and if a complaint comes to us that some middleman is collecting some money with the promise that we will get your claim like that, it calls actually for a criminal action on such people. But 1 or 2 complaints came earlier to us where they said that voluntarily we are making our own what is that association, and voluntarily we are contributing some 100 rupees something. That is we can't enter into that voluntary arrangement. But if somebody says that you give me 1% of your claim amount or 2% of your claim amount and I will get your claim settled, or something more amount they ask, that is completely illegal. It is not there, it is not possible. These claims are there, it is monitored by special court, it is monitored by high court. This type of arrangement is there. Software, that's why it is not even manual. Anybody does any mischief, hanky-panky in software, it can be checked. It is not that somebody will go and take a
physical copy, nothing of that possibility is there.